ರಾವಣ ಸೀತೆನ ಅಪಹರಿಸಿಕೊಂಡು ಲಂಕೆಗೆ ಹೋದ ಮೇಲೆ ಸೀತೆನ ವಾಪಸ್ ಕರ್ಕೊಂಡು ಬರಬೇಕು ಲಂಕೆಯಿಂದ ಅಂತ ಸೇತುವೆ ಕಟ್ಟೋಕ್ ಶುರು ಮಾಡ್ತಾರೆ. ವಾನರ ಸೇನೆಯವರೆಲ್ಲ ಸೇರಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ತಂದು ಶ್ರೀರಾಮ ಶ್ರೀರಾಮ ಅಂತ ಬರೆದು ಸಮುದ್ರಕ್ಕೆ ಹಾಕ್ತಾ ಇರ್ತಾರೆ. ಆ ಕಲ್ಲುಗಳ ತೇಲಿ ಸೇತುವೆ ಆಗ್ತಾ ಇರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದ ಒಂದು ಸಣ್ಣ ಅಳಿಲಿಗೆ ರಾಮನ ಮೇಲೆ ಅತಿಯಾದ ಪ್ರೀತಿ ಹಾಗೂ ಭಕ್ತಿ ಇರುತ್ತೆ. ತನ್ನ ಕೈಲಾದ ಸೇವೆನ ರಾಮನ ಮಾಡಬೇಕು ಅಂತ ಸಮುದ್ರದ ನೀರಲ್ಲಿ ಮುಳುಗಿ ಮರಳ ಮೇಲೆ ಹೊರಾಡಿ ಆ ಮರಳನ್ನ ತಂದು ಕಲ್ಲು ಮೇಲೆ ಹಾಕ್ತಾ ಇರುತ್ತೆ. ಸಣ್ಣ ಸಣ್ಣ ಕಲ್ಲುಗಳನ್ನ ಹೆಕ್ಕೊಂಡು ಬಂದು ರಂಧ್ರಗಳನ್ನ ಮುಚ್ತಾ ಇರುತ್ತೆ. ಒಂದು ವಾನರ ಬಂದು ಕೇಳ್ತಾನೆ, ಏನ್ ಮಾಡ್ತಾ ಇದೀಯ? ಆಲ್ಮೋಸ್ಟ್ ನನ್ನ ಕಾಲ ಸಿಕ್ಕಿ ಸತ್ತು ಹೋಗ್ತಿದ್ದೆ ನೀನು ಅಂತ. ಇಲ್ಲ, ರಾಮನ್ಗೋಸ್ಕರ ಸೇತುವೆ ಕಟ್ತಾ ಇದ್ದೀನಿ ಅಂತ ಅಳಿಲ್ ಹೇಳುತ್ತೆ. ಸೇತುವೆ ಕಟ್ತಾ ಇದೀಯಾ? ನಿನ್ ದೇಹ ನೋಡು, ನಿನ್ ಸೈಜ್ ನೋಡು, ಇದೆಲ್ಲ ಸಾಧ್ಯ ಇಲ್ಲ, ಜಾಗ ಬಿಡು ಅಂತ ಹೇಳುತ್ತೆ. ಆಗ್ಲೂ ವಾದ ನಡೆದಾಗ ಆ ವಾನರ ಆ ಅಳಿಲಿಂದು ಬಾಲ ಹಿಡಿದು ಎಸೆಯುತ್ತೆ. ರಾಮ ಅಂತ ಕಿರ್ಚಿಕೊಂಡು ಹೋಗಿ ಅಳಿಲು ರಾಮನ ಕೈ ಸೇರುತ್ತೆ. ರಾಮ ಹೇಳ್ತಾನೆ, ಒಂದು ಜೀವಿ ಸಣ್ಣದಿದೆ ಅಂತ ಅದಕ್ಕೆ ಅವಮಾನ ಮಾಡಬಾರ್ದು. ಅದು ತಂದು ಹಾಕಿರೋ ಮರಳಿಂದಾನೇ ಈ ನೀವು ಹಾಕಿರೋ ಕಲ್ಲುಗಳೆಲ್ಲ ಕೂಡ್ಕೊಳ್ತಾ ಇದೆ, ಅದರಿಂದಾನೇ ಆ ಮಧ್ಯದಲ್ಲಿರೋ ರಂಧ್ರಗಳೆಲ್ಲ ಮುಚ್ತಾ ಇದೆ. ಇದ್ರ ಕೆಲಸದಿಂದ ನಿಮ್ಮ ಕೆಲಸ ಸಂಪೂರ್ಣ ಆಗ್ತಾ ಇದೆ ಅಂತ. ಆಮೇಲೆ ಅಳಿಲ್ ಕಡೆ ನೋಡಿ ಕ್ಷಮೆ ಕೇಳಿ ಹೇಳ್ತಾನೆ, ನಿನ್ನ ಭಕ್ತಿಯಿಂದ, ನಿನ್ನ ನಿಷ್ಠೆಯಿಂದ, ನಿನ್ನ ಕೆಲಸದಿಂದ ನನಗೆ ಸಂತೃಪ್ತಿ ಆಗಿದೆ ಅಂತ ಮೈ ಸವರ್ತಾನೆ. ಅದೇ ಸವರಿರೋ 3 ಬೆರಳುಗಳು ಅಳಿಲ್ ಮೇಲೆ ಬೀಳುತ್ತೆ. ಇದೇ ಅಳಿಲ್ ಸೇವೆ. ನಾವು ಭಕ್ತಿಯಿಂದ, ನಿಷ್ಠೆಯಿಂದ ಅವನ ಹೆಸರು ಹೇಳ್ಕೊಂಡು ಮಾಡೋ ಪ್ರತಿ ಕೆಲಸನೂ ಅವನಿಗೆ ತಲುಪುತ್ತೆ. ಅದರಲ್ಲಿ ದೊಡ್ಡದು ಚಿಕ್ಕದು ಅಂತ ಇಲ್ಲ. ನಾವು ಮಾಡೋ ಕೆಲಸ, ಅದರ ಮೇಲಿರೋ ನಮಗಿರೋ ಇಂಟೆನ್ಷನ್ ಮುಖ್ಯ. ಯೋಚನೆ ಮಾಡಿ.